ಮಾಡಬೇಕು ಮಾತೆ. ಇವನನ್ನು ಹಿಂಬಾಲಿಸ್ತಾ ನನ್ನ ಪ್ರಾಣನೇ ಹೊಟ್ಟೋಯ್ತು. ಸ್ವಲ್ಪ ನಿಲ್ಲಿ ಮಾತೆ, ನಾನು ನಿಮಗಾಗಿ ಆಸನ ತರುತ್ತೇನೆ. ಆಸನ ಅಲಂಕರಿಸಿ ಮಾತೆ. ನಾನು ನಿಮ್ಮ ಕೈಕಾಲು ತೊಳೆಯಲು ಹಾಗೂ ಕುಡಿಯಲು ನೀರು ತರುತ್ತೇನೆ. ರಾಮ, ನನಗೇನು ಅರ್ಥವಾಗುತ್ತಿಲ್ಲ. ಬಾಳೆ ಎಲೆ, ಎಲ್ಲವನ್ನೂ ಶಾರದಾ ಸ್ವತಃ ಮಾಡಿದ್ದಾಳೆ ಮಾತೆ. ಈ ಪಾಯಸ, ಬೇಳೆ, ಚಪಾತಿ ಎಲ್ಲವೂ ಅವಳೇ ಮಾಡಿದ್ದಾಳೆ. ಭೋಜನ ಸ್ವೀಕರಿಸಿ ಮಾತೆ. ಈ ಭೋಜನ ನನಗೆ ತುಂಬಾ ಇಷ್ಟ ರಾಮ. ಇದೇ ರೀತಿ ಎಲ್ಲರೂ ಪೌಷ್ಟಿಕ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸತ್ಯವಾದ ಮಾತು ಮಾತೆ. ಭೋಜನವನ್ನು ಸ್ವೀಕರಿಸಿ. ಆಗಲಿ. ಏನ್ ಮಾತಾಡ್ತಾ ಇದ್ದಾನೆ ಅವನು? ಪಾಯಸ ಇಷ್ಟ ಆಯ್ತಾ ಮಾತೆ? ಚೆನ್ನಾಗಿದೆ. ಹಾಗೂ ಬೇಳೆ ಬೇಳೆ ಇಷ್ಟ ಆಯ್ತು ತಾನೆ? ಹೇಳಿದೆನಲ್ಲ, ಈ ಎಲ್ಲಾ ಭೋಜನ ನನಗೆ ತುಂಬಾ ಇಷ್ಟ ರಾಮ. ಈ ಪಂಡಿತ ರಾಮಕೃಷ್ಣ ಯಾವುದೋ ದೊಡ್ಡ ಷಡ್ಯಂತ್ರ ಮಾಡುತ್ತಿರುವನೆಂಬುದು ನಮಗೀಗ ಖಚಿತವಾಗಿ ತಿಳಿದು ಬಂದಿದೆ. ಅವನು ಯಾವುದೋ ದೊಡ್ಡ ಅನುಷ್ಠಾನದ ಮೂಲಕ ಆದಿಶಕ್ತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ. ಅಯ್ಯೋ ದೇವರೇ, ಈ ಸಿದ್ಧಿಯ ನಂತರ ಪಂಡಿತ ರಾಮಕೃಷ್ಣನು ಏನು ಬೇಕಾದರೂ ಮಾಡಬಲ್ಲ. ಮಹಾರಾಜನನ್ನು ಸಿಂಹಾಸನದಿಂದ ಇಳಿಸಿ ತಾನೇ ಮಹಾರಾಜನಾಗಬಲ್ಲ. ರಾಮ, ಇದೆಲ್ಲ ಏನು? ಯಾಕೆ ನಂಗೇನು ಹೇಳ್ತಿಲ್ಲ? ಯಾಕೆ ಮಾಡ್ತಿದ್ಯಾ ಇದನ್ನೆಲ್ಲ ನೀನು? ಶಾರದಾ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳು. ಸರಿ. ಏನು ನೋಡುತ್ತಿರುವೆ ರಾಮ? ನನ್ನ ಭೋಜನ ಮುಗಿಯಿತು. ನನ್ನ ಕೈ ತೊಳೆಸು. ಹಾ ಮಾತೆ, ಸರಿ. ಅಯ್ಯೋ, ಈ ಚೊಂಬಿನಲ್ಲಿ ನೀರೇ ಇಲ್ಲ. ನಾನು ಮೊದಲೇ ನೋಡಬೇಕಿತ್ತು. ನಾನು ಶೀಘ್ರವಾಗಿ ಬಾವಿಯಿಂದ ನೀರು ತರುತ್ತೇನೆ. ಆದರೆ ಅದಕ್ಕೂ ಮೊದಲು ನೀವು ನನಗೊಂದು ಮಾತು ಕೊಡಬೇಕು. ಎಂತಹ ಮಾತು? ನಾನು ಬಾವಿಯಿಂದ ನಿನಗಾಗಿ ನೀರು ತರುವವರೆಗೂ ನೀವು ವಿಜಯನಗರವನ್ನು ಬಿಟ್ಟು ಹೋಗುವಂತಿಲ್ಲ. ನಾನೆಲ್ಲೂ ಹೋಗುವುದಿಲ್ಲ. ಖಂಡಿತವಾಗಿಯೂ ಮಾತು ಕೊಡುವಿರೇ? ನೀನು ಬರುವವರೆಗೂ ನಾನೆಲ್ಲೂ ಹೋಗುವುದಿಲ್ಲವೆಂದು ಮಾತು ಕೊಡುತ್ತೇನೆ.
ಏನೋ ಬಡಬಡಿಸುತ್ತಿರುವನು, ನಮಗೇನೂ ಅರ್ಥವಾಗುತ್ತಿಲ್ಲ. ಸರಿ, ನಾನು ಈಗಲೇ ನೀರು ತರುವೆ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಓಂ ಶ್ರೀ ಮಾತೆ ನಮಃ. ಈಗ ಬಾವಿಯ ಬಳಿ ಏನು ಮಾಡಲು ಬಂದಿರುವನು? ಬಾವಿಯ ಮೇಲೆ ನಿಂತುಕೊಂಡಿದ್ದಾನೆ. ಇದೆಂತಹ ನಾಟಕ? ಅವನು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವನೇ? ವಿಜಯನಗರದಲ್ಲಿ ಇನ್ನೂ ನಾನಿರುವ ಸಮಯ ಮುಗಿದಿದೆ. ನಾನೀಗ ಹೊರಡುತ್ತಿದ್ದೇನೆ. ರಾಮ, ನಿಯತಿಯನ್ನು ಬದಲಿಸಲು ಸಾಧ್ಯವಿಲ್ಲ. ನಿಯತಿ ಏನೆಂದರೆ ನಾನೀಗ ಹೊರಡಲೇಬೇಕು. ನಿನ್ನಿಂದ ಮಾತ್ರ ಮಾತೇನ ತಡೆಯಕ್ಕಾಗದು. ಸಾಮ ದಾಮ ದಂಡ ಭೇದ ಸಂಚು ಮಾಡು, ಏನಾದ್ರೂ ಮಾಡು, ಮಾತೇನ ತಡಿ. ರಾಮ, ಇದೇನು ಮಾಡುತ್ತಿರುವೆ ನೀನು? ಮಾತೆಯನ್ನು ತಡೆಯಲು ಪ್ರಾಣತ್ಯಾಗ ಮಾಡುತ್ತಿರುವೆಯಾ? ನನ್ನ ಬಗ್ಗೆ ಆದರೂ ಯೋಚಿಸು. ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ. ಬೇಡ ರಾಮ, ಆತ್ಮಹತ್ಯೆ ಮಹಾಪಾಪ. ಇದು ಅವಶ್ಯಕ ಬಂಧು. ರಾಮ ಬೇಡ, ಈ ಹುಚ್ಚುತನ ಸರಿಯಲ್ಲ. ಬೇಡ ರಾಮ, ಬೇಡ. ಕ್ಷಮಿಸಿ ಮಾತೆ, ಕ್ಷಮಿಸಿ ಅಮ್ಮ. ಶಾರದಾ ಮತ್ತು ಗುಂಡಪ್ಪ ನನ್ನನ್ನು ಕ್ಷಮಿಸಿ. ಎಲ್ಲರೂ ಕ್ಷಮಿಸಿ. ಬೇಡ ರಾಮ, ಬೇಡ, ಹೀಗೆ ಮಾಡಬೇಡ. ಬೇಡ ರಾಮ. ಓಂ ಶ್ರೀ ಮಾತೆ ನಮಃ. ನೀವು ನನಗೊಂದು ಮಾತು ಕೊಡಬೇಕು. ನಾನು ಬಾವಿಯಿಂದ ನಿನಗಾಗಿ ನೀರು ತರುವವರೆಗೂ ವಿಜಯನಗರವನ್ನು ಬಿಟ್ಟು ಹೋಗುವಂತಿಲ್ಲ. ದೀಪ ಆಲೋಯ್ತು, ದೀಪ ಆಲೋಯ್ತು. ಅವನಂತೂ ಆತ್ಮಹತ್ಯೆ ಮಾಡಿಕೊಂಡ. ಗುರುಗಳೇ, ನಾವಲ್ಲಿ ಹೋಗಿ ಪಂಡಿತ ರಾಮಕೃಷ್ಣನ ಜೀವವನ್ನ ಕಾಪಾಡಬೇಕು ಅನ್ಸುತ್ತೆ. ನಡೀರಿ. ನಿಲ್ಲಿ ಮೂರ್ಖರೇ. ನಾವೀಗ ಅವನನ್ನು ಕಾಪಾಡಲು ಹೋದರೆ ನಾವೇ ಅವನನ್ನು ಬಾವಿಗೆ ತಳ್ಳಿ ಬಿಟ್ಟೆವು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಇಡೀ ವಿಜಯನಗರಕ್ಕೆ ನನ್ನ ಹಾಗೂ ಪಂಡಿತ ರಾಮಕೃಷ್ಣನ ಸಂಬಂಧದ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಯಾರಾದರೂ ನಮ್ಮನ್ನು ಇಲ್ಲಿ ನೋಡುವ ಮೊದಲು ಇಲ್ಲಿಂದ ಓಡಿ ಹೋಗಬೇಕು. ನಡೀರಿ ಮೂರ್ಖರೇ, ನಡೀರಿ. ಇದೇನಾಯ್ತು? ದೀಪ ಹೇಗೆ ಆರು ಹೋಯ್ತು? ಅವ್ರಿಗೇನಾಗಿರಲಿಲ್ಲ ಅಲ್ವಾ ಅಮ್ಮ? ಅಪ್ಪನೇ ಈ ಮನೆಯ ಬೆಳಕು ಅಮ್ಮ. ಅವರಿಂದಾನೇ ಈ ಮನೆ ಬೆಳಗ್ತಿರೋದು, ಅವರಿಂದಾನೇ ಈ ಮನೆ ನಡೆಯೋದು. ಅಪ್ಪಗೇನಾದ್ರೂ ಆದ್ರೆ ನಮ್ ಗತಿ ಏನಾಗ್ಬೇಕಮ್ಮ? ಸರಿ, ಹಾಗಾಗಿಯೇ ನೀನು ನನ್ನಿಂದ ಮಾತು ತೆಗೆದುಕೊಂಡೆಯಾ? ನೀನು ನೀರು ತರುವವರೆಗೂ ನಾನು ಹೋಗಬಾರದೆಂದು. ನೀನು ಬಾರದೇ ಇರಲು ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿಬಿಟ್ಟೆಯಾ? ನನ್ನನ್ನು ತಡೆಯುವುದಕ್ಕಾಗಿ ನೀನು ಜೀವನವನ್ನೇ ಮುಡಿಪಾಗಿಟ್ಟೆಯಾ? ಸರಿ, ಈಗಂತೂ ನೀನು ನನ್ನನ್ನು ಕಟ್ಟಿ ಹಾಕಿರುವೆ ರಾಮ. ಈಗ ನಾನು ನಗರವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಏನು ಹೇಳುತ್ತಿದ್ದೀರಿ? ಪಂಡಿತ
ಪಂಡಿತ ರಾಮಕೃಷ್ಣ. ಇಂದು ಮುಂಜಾನೆ ಸ್ತ್ರೀಯರು ಬಾವಿಯಲ್ಲಿ ನೀರು ಸೇದಲು ಬಂದಾಗ ಎಲ್ಲರೂ ಪಂಡಿತ ರಾಮಕೃಷ್ಣರ ಶವ ತೇಲುವುದನ್ನು ಕಂಡರು. ಪಾಪ ಪಂಡಿತ ರಾಮಕೃಷ್ಣರಿಗೆ ಏನಾಗಿತ್ತೋ ಏನೋ. ನಿನ್ನೆ ದೇವಸ್ಥಾನದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದರು, ಇಂದು ಹೀಗೆ. ರಾಮಕೃಷ್ಣರ ಮುಖವನ್ನು ನೋಡುವಿರಾ ಮಹಾರಾಜರೇ? ಇವರು ನಮ್ಮೊಂದಿಗಿಲ್ಲ, ಮುಖ ಹೇಗೆ ನೋಡಲಿ? ಗೆಳೆಯರಾಗಿದ್ದರೂ, ವಿಶೇಷ ಸಲಹಾಕಾರರಾಗಿದ್ದರೂ ಇವರ ಮುಖವನ್ನು ನೋಡುವಷ್ಟು ಧೈರ್ಯವಿಲ್ಲ ನಮಗೆ. ಧೈರ್ಯವಿಲ್ಲ. ವಿಜಯನಗರಕ್ಕಾಗಿ ನೀವಿಷ್ಟು ಕಾರ್ಯ ಮಾಡದಿದ್ದರೆ ಅಥವಾ ನಿಮ್ಮನ್ನು ಗೌರವಿಸದೇ ಇದ್ದಿದ್ದರೆ ಇಷ್ಟು ಹೊತ್ತಿಗೆ ನಿಮ್ಮ ಶಿರಚ್ಛೇದವಾಗಿರುತ್ತಿತ್ತು. ಇದೆಲ್ಲ ಮಾಡುವ ಅವಶ್ಯಕತೆ ಏನಿತ್ತು ರಾಮ? ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪವೆಂದು ನಿನಗೆ ತಿಳಿದಿಲ್ಲವೇ ರಾಮ? ಈಗ ನೋಡು ನಿನ್ನ ಕುಟುಂಬವನ್ನು, ಮಹಾರಾಜರನ್ನು, ಉಳಿದವರೆಲ್ಲರನ್ನು. ಎಲ್ಲರೂ ಎಷ್ಟು ದುಃಖದಲ್ಲಿದ್ದಾರೆಂದು. ಹೌದು ಮಾತೆ, ಕೆಲವು ದಿನಗಳ ಕಾಲ ದುಃಖದಲ್ಲಿರುತ್ತಾರೆ, ನನ್ನನ್ನು ನೆನಪಿಸಿಕೊಂಡು ಅಳುವರೂ ಸಹ. ಆದರೆ ಸ್ವಲ್ಪ ಸಮಯದ ನಂತರ ತಮ್ಮ ದಿನನಿತ್ಯದ ಜೀವನವನ್ನು ಮುಂದುವರೆಸುವರು. ಯಾರಿಗಾಗಿಯೂ ಈ ಜೀವನ ನಿಲ್ಲಲು ಸಾಧ್ಯವಿಲ್ಲ. ಹೌದು, ನನ್ನ ಕುಟುಂಬ ನನ್ನನ್ನು ಎಂದೂ ಮರೆಯುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದು ಪಾಪ ಎಂದು ನನಗೂ ತಿಳಿದಿದೆ. ಈ ರೀತಿ ಮಾಡುವವರಿಗೆ ನರಕ ಪ್ರಾಪ್ತಿಯಾಗುವುದು. ಆದರೆ ವಿಜಯನಗರವನ್ನು ಸ್ವರ್ಗ ಮಾಡಲು ನಾನು ನರಕ ಅನುಭವಿಸಲು ಸಿದ್ಧ. ನೀನೇ ಹೇಳು, ನಿನ್ನನ್ನು ತಡೆಯಲು ಇನ್ನೇನು ಮಾಡಲು ಸಾಧ್ಯವಿತ್ತು? ಒಂದು ವೇಳೆ ನೀನು ಹೋಗಿದ್ದರೆ ಇಡೀ ವಿಜಯನಗರವು ನರಕವಾಗುತ್ತಿತ್ತು ಮಾತೆ. ಹಾಗಾಗಿ ನಾನು ಪ್ರಾಣತ್ಯಾಗ ಮಾಡಲು ಸಿದ್ಧನಾದೆ. ಏಕೆಂದರೆ ಒಬ್ಬ ವ್ಯಕ್ತಿ ಹಾಗೂ ಅವನ ಪರಿವಾರದ ದುಃಖಕ್ಕಿಂತ ಹೆಚ್ಚು ಸಮಾಜದ ಹಾಗೂ ರಾಜ್ಯದ ಸುಖವಾಗಿರುತ್ತದೆ. ನೀನೇ ನೆನಪಿಸಿಕೋ, ನೀನೂ ಕೂಡ ದಕ್ಷ ಹಾಗೂ ಅವನ ಜೊತೆಗಾರರನ್ನು ಕೊಲ್ಲಲು ಸತಿಯ ರೂಪದಲ್ಲಿ ಅಗ್ನಿ ಪ್ರವೇಶ ಮಾಡಿ ನಿನ್ನ ದೇಹವನ್ನು ತ್ಯಾಗ ಮಾಡಲಿಲ್ಲವೇ? ನನಗೂ ಕೂಡ ವಿಜಯನಗರವನ್ನು ಕಾಪಾಡಲು ಬೇರೆ ಯಾವುದೇ ದಾರಿ ಉಳಿದಿರಲಿಲ್ಲ ಮಾತೆ. ಸರಿ, ನೀನು ಏನು ಮಾಡಬೇಕೆಂದಿದ್ದೆಯೋ ಅದನ್ನು ಮಾಡಿರುವೆ. ನಾನು ಹೋಗುವುದನ್ನು ತಡೆದೆ. ಈಗ ನಿನ್ನ ಆತ್ಮ ಏನಾಗುವುದೆಂದು ನಿನಗೆ ತಿಳಿದಿದೆಯೇ? ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ನೀನೇ ಸ್ವತಃ ಆತ್ಮಹತ್ಯೆ ಮಾಡಿಕೊಂಡು ಕಳೆದುಕೊಂಡಿರುವೆ. ತೊಂದರೆ ಇಲ್ಲ ಮಾತೆ. ನರಕದಲ್ಲೂ ನಿನಗೆ ಸ್ಥಾನ ಸಿಗುವುದಿಲ್ಲ ರಾಮ. ಯಮರಾಜರೂ ಸಹ ನಿನ್ನನ್ನು ಅಲ್ಲಿ ಕರೆದೊಯ್ಯಲು ತಯಾರಿಲ್ಲ. ಆದರೆ ಏಕೆ? ಅವರ ಪ್ರಕಾರ ನೀನು ಅಲ್ಲಿ ಹೋಗಿಯೂ ಸಮಸ್ಯೆಯನ್ನು ಹುಟ್ಟುಹಾಕುವೆ ಎಂದು. ನೀನು ಎಂತಹ ಕಾರ್ಯ ಮಾಡಿಕೊಂಡಿರುವೆ ಎಂದರೆ ನಿನ್ನನ್ನು ನರಕದಲ್ಲೂ ಯಾರೂ ಸ್ವೀಕರಿಸುತ್ತಿಲ್ಲ. ನೀನು ನನಗೂ ಸಂಚು ಮಾಡಿರುವೆ. ಹಾಗಾಗಿ ಯಮರಾಜರು ನಿನ್ನನ್ನು ಕರೆದೊಯ್ಯಲು ತಯಾರಿಲ್ಲ. ಹಾಗಿದ್ದರೆ ಮಾತೆ, ಈಗ ನನ್ನ ಗತಿ? ನೀನು ಇದೇ ರೀತಿ ವಿಜಯನಗರದಲ್ಲಿ ಪ್ರೇತಾತ್ಮವಾಗಿ ಅಲೆದಾಡಬೇಕು. ಅಯ್ಯೋ ಬೇಡ ಮಾತೆ, ಹೀಗೆ ಮಾಡಬೇಡಿ. ಪ್ರೇತವಾಗಿ ಅಲೆದಾಡುತ್ತಿರುತ್ತೇನೆಯೇ? ಇದು ಎಂತಹ ಭವಿಷ್ಯ? ಇದೇ ನಿನ್ನ ದಂಡನೆ ರಾಮ. ಎದ್ದೇಳು ನನ್ನ ಮಿತ್ರ. ಇಲ್ಲ, ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ. ಮಾತೆ, ಮಾತೆ, ಈಗ ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ಪಂಡಿತ ರಾಮಕೃಷ್ಣನ ಪ್ರಾಣವನ್ನು ಹಿಂದಿರುಗಿಸಿ. ಮಾತೆ, ಹಿಂದಿರುಗಿಸಿ. ಎದ್ದೇಳು ಪಂಡಿತ ರಾಮಕೃಷ್ಣ, ಎದ್ದೇಳು ಪಂಡಿತ ರಾಮಕೃಷ್ಣ. ನಿನ್ನ ಚಿರನಿದ್ರೆಯಿಂದ ಎದ್ದೇಳು. ಹೀಗೆ ಮಾಡಬೇಡಿ, ಸ್ವಲ್ಪ ದಯೆ ತೋರಿ. ನೀನು ಕೂಡ ಸತಿಯ ರೂಪದಲ್ಲಿ ದೇಹತ್ಯಾಗ ಮಾಡಿದ ನಂತರ ಪಾರ್ವತಿ ರೂಪದಲ್ಲಿ ಮರುಜನ್ಮ ಪಡೆದೇ ಅಲ್ಲವೇ? ನನಗೆ ಬೇರೆ ಯಾವುದೇ ಜನ್ಮ ಸಿಗುವುದಿಲ್ಲವೇ? ಏನಾದರೂ ಸರಿ, ಬೆಕ್ಕು, ಹಸು, ನಾಯಿ ಯಾವುದಾದರೂ ಸರಿ, ಆದರೆ ಪ್ರೇತವಾಗಿ ಅಲೆದಾಡುವುದನ್ನು ತಡಿ ಮಾತೆ. ದಂಡವಂತೂ ನಿನಗೆ ಸಿಗುತ್ತದೆ ರಾಮ. ಮತ್ತು ನಿನ್ನ ಶಿಕ್ಷೆ ಏನೆಂದರೆ ನೀನು ಪಂಡಿತ ರಾಮಕೃಷ್ಣನಾಗಿಯೇ ಮರಳಿ ಹೋಗಬೇಕು. ತಾತಾಚಾರ್ಯನೊಂದಿಗೆ ಜಗಳ ಮಾಡುತ್ತಿರು. ನಿನ್ನ ಪರಿವಾರದ ವ್ಯಂಗ್ಯ ಬಾಣವನ್ನು ಸಹಿಸಿಕೋ. ನೀನು ನನಗೆ ವಿಜಯನಗರದಿಂದ ಮುಕ್ತಿ ನೀಡಲಿಲ್ಲ, ನಾನು ನಿನಗೆ ಪಂಡಿತ ರಾಮಕೃಷ್ಣನಿಂದ ಮುಕ್ತಿ ನೀಡುವುದಿಲ್ಲ. ಆದರೆ ನಾನು ಜೀವಂತವಾದ ಮೇಲೆ ನೀನು ಹೊರಟು ಹೋದರೆ? ಮುಂದಿನ 40 ವರ್ಷಗಳವರೆಗೂ ಕೃಷ್ಣದೇವರಾಯ ಹಾಗೂ ವಿಜಯನಗರದ ಮೇಲೆ ನನ್ನ ಕೃಪೆ ಇರುತ್ತದೆ. ತಥಾಸ್ತು.
ಎದ್ದೇಳು 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 ಪಂಡಿತ ರಾಮಕೃಷ್ಣ, ನಾನು ನಿನಗೆ ಕೈ ಮುಗಿವೆ. ಎದ್ದೇಳು ಪಂಡಿತ ರಾಮಕೃಷ್ಣ, ನಾನು ನಿನ್ನ ಕಾಲಿಗೆ ಬೇಕಾದರೂ ಬೀಳುವೆ. ಎದ್ದೇಳು ಪಂಡಿತ ರಾಮಕೃಷ್ಣ, ಎದ್ದೇಳು 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 ಪಂಡಿತ ರಾಮಕೃಷ್ಣ, ಎದ್ದೇಳು ಪಂಡಿತ ರಾಮಕೃಷ್ಣ.